ಪಾಡ್ಗೆ ನಾವು ಸಾಕ್ಕೊಂಡು ಇದ್ರಿ. ಆಮೇಲೆ ಮತ್ತೆ ಕರ್ಕೊಂಡು ಹೋದ್ರು. ಕರ್ಕೊಂಡೋದ್ಮೇಲೆ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರೇನೋ ನಮಗೆ ಗೊತ್ತಾಗಲಿಲ್ಲ. ನಾವೇನು ತಲೆಗೆ ಹಾಕ್ಕೊಂಡಿಲ್ಲ ಸರ್. ಅವ್ರ ಪಾಡ್ಗೆ ಅವರಿದ್ದರು. ಮತ್ತೆ ಮನೆ ಮಾಡಿದ್ರು. ಮನೆ ಮಾಡಿ ಮತ್ತೆ ಅಮ್ಮ ನಾವು ಇಲ್ಲಿದ್ದೀರಿ ಚೆನ್ನಾಗಿದ್ದೀರಿ ಅಂತಲು. ಸರಿ ಅಂದ್ಬಿಟ್ಟು ನಾನು ಮಗ ಇದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರೆ ಅವಾಗ ಹೋಗು ಜಗಳ ಮಾಡೋರು ಅವ್ರು. ಗಂಡ ಹೆಂಡತಿ ಜಗಳ ನಾವು ಯಾಕೆ ಸುಮ್ಮನೆ ತಲೆ ಹಾಕಬಾರ್ದು ಅಂತ ನಾವು ಸುಮ್ಮನೆ ಆಗ್ತಾಯಿದ್ದೆ. ಈಗ ಫೋಟೋ ಕೊಟ್ಟನಲ್ವಾ, ಅದು ಇಲ್ಲಿ ಅವರು ಮನೆಗಳ ಹತ್ರ ಎಲ್ಲೋ ಮಾಡಿದ್ದಾರೆ, ಕಾಚನಹಳ್ಳಿ ದಿನ್ನೆ ಅಂತ. ಅವ್ರ ಅತ್ತೆ ಮಾವ ಎಲ್ಲ ಕೆಳಗಡೆ ಇದ್ದಾರೆ, ದೊಡ್ಡ ಮಾವ ಅವರು. ಅವ್ರ ಮನೇನೂ ತೋರಿಸ್ರು. ಚೆನ್ನಾಗೇ ಓಡಾಡ್ಕೊಂಡಿದ್ರು ಇಬ್ರು. ಆಮೇಲೆ ಅಲ್ಲಿಗೆ ಹೋಗಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮಗ ಸೊಸೆ ನಾವು ಎಲ್ಲ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದ್ರಿ. ಅವಾಗ ಅವಾಗೂ ಇದೇ ಕಿರಿಕಿರಿ ಮಾಡ್ಕೊಂಡೇ ಇದ್ರು. ನಾವು ತಲ್ಲೇನೇ ಆಗ್ತಾ ಇರಲಿಲ್ಲ ಸರ್. ಅವ್ರದ್ದೇ ವರ್ಷಕ್ಕೆ ಚೆನ್ನಾಗಿ ಗೊತ್ತಾಗಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಜಗಳ ಮಾಡೋರು ಅವ್ರಷ್ಟಕ್ಕೆ ಅವರೇ ಸಮಾಧಾನ ಮಾಡ್ಕೊಂಡು ಹೆಂಗೋ ಇರೋರು. ಆಮೇಲೆ ಏನು ಮಾಡ್ಕೊತಾರೆ ಅನ್ನೋದನ್ನ ನಾವು ತಲೆ ಹಾಕ್ತಾ ಇರಲಿಲ್ಲ ಸರ್. ಜಗಳ ಮಾಡೋರು, ಅವಾಗ ಹೋಗಿ ಹೊಂದ್ಕೊಳೋರು, ಚೆನ್ನಾಗಿರೋರು, ಬರೋರು ಹೋಗೋರು, ಅಷ್ಟು ಬಿಟ್ಟು ನನಗೆ ಇನ್ನೇನು ತಲೆ ಹಾಕ್ಕೊತಾ ಇರಲಿಲ್ಲ. ಸರ್ ಯಾವುದೋ ನಂಬರ್ ಬಂತು ಸರ್ ಬೆಳಗ್ಗೆ 5 ಗಂಟೆ ಮೇಲೆ. ನಾವು ಯಾವುದೋ ಅಂದ್ಬಿಟ್ಟು ನನಗೂ 4-5 ದಿನದಿಂದ ಹುಷಾರಿಲ್ಲೋ BP ಶುಗರಲ್ಲೇ ಮಲ್ಕೊಂಡಿದ್ದೀನಿ. ಮಗ ಹೇಳಿದ್ರೆ ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಓನರ್ ಆಂಟಿ ಹತ್ರ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೆ ಇದ್ದೆ. ಬೆಳಗ್ಗೆ 5 ಗಂಟೆಗೆ ಬಂತು, ಅಮ್ಮ ಈ ಥರ ಅರ್ಜೆಂಟ್ ಬರಬೇಕು ಸೂರ್ಯ ಸಿಟಿ ಸ್ಟೇಷನ್ಗೆ ಆಗ್ತಾರೆ. ನಂಗೆ ತುಂಬ ಇದಾಯ್ತು, ಭಯ ಆಯಿತು. ಯಾಕೆ ಸರ್? ಯಾಕಂದರೆ ಅವಾಗವಾಗ ಫೋನ್ ಬರುತ್ತೆ ಅಂತಂದು ಹೇಳ್ತಾ ಇರ್ತಾರಲ್ವ. ಅವ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು. ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಅಂತಂದ್ರು. ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ, ಇಲ್ಲಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ, ಗಂಡ ಚಾಕುಲ್ಲಿ ಸುತ್ತಿಬಿಟ್ಟಿದ್ದಾನೆ. ಆದರೂ ನನಗೆ ಯಾಕೋ ತಲೆ ಸುತ್ತದಂಗಾಗಿ ಅಲ್ಲೇ ಇತ್ತು. ಆಮೇಲೆ ನೀವು ಯಾರನ್ನ ಕರ್ಕೊಂಬನ್ನಿ, ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಮನೆ ಮುಂದೆನೇ ಇದ್ದಾರೆ ಅಂದರೆ ಈ ಉಳ್ಳಿಂದನೇ ಅವ್ರನ್ನೆಲ್ಲ ದೂರ ಮಾಡಿಕೊಂಡೆ. ಜಗಳ ಮಾಡ್ಕೊಂಬರೋದು, ಇರೇ ಇಲ್ಲೇ ಅಂದರೆ ಇರ್ತಾ ಇರಲಿಲ್ಲ ಸರ್. ನನ್ನ ಗಂಡ ಬೇಕು ಅಂತ ಓಡೋಗ್ಬಿಡೋಳು. ನಮ್ಮ ಅಕ್ಕ ಅವರು ಬೈದರು, ಗಂಡ ಬಿಟ್ಟು ಬಂದು ಮಕ್ಕಳನ್ನ ಇಷ್ಟು ಸಾಕಿ ನೀನು ಅವಳು ಮಾತು ಕೇಳ್ತಾ ಇಲ್ಲ, ಬಿಟ್ಬಿಡು ಅಂತ. ನನ್ನ ಮಗಳು ಅಂತಂದು ವಹಿಸ್ಕೊಂಡು ಮಾತಾಡೋಕ್ಕೆ ನಮ್ಮ ಅಕ್ಕ ಅವರೆಲ್ಲ ದೂರ ಆದರು, ನನಗೆ ಮಾತಾಡ್ತಾ ಇರಲಿಲ್ಲ. ನಿನ್ನೆ ಅವರು ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ದಾಗಿನಿಂದ ಏನು ಮಾತಾಡಬೇಡ ಇರಮ್ಮ, ನಾನೇ ಬರ್ತೀನಿ ಇರಮ್ಮ. ಏನಿಲ್ಲ ಸರ್, ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ನೋಡ್ತೀಯಮ್ಮ ಅಂತಂದರು. ನೋಡ್ತೀನಿ ಸರ್ ಅಂದ್ರೆ ತಲೆನೇ ಕಾಣಿಸಿಲ್ಲ ಸರ್, ತಲೆನೇ ಕಾಣಿಸಿಲ್ಲ ಮಗುದು, ನನ್ನ ಮಗಳದು. ನಾನೇ ಅಂತಂದು ಹೇಳ್ಕೊಂಬರ್ತಾ ಇದ್ದಾರೆ. ನಾವು ಅವ್ರನ್ನೇನು ಮಾತಾಡಿಲ್ಲ ಸರ್, ಅವ್ರನ್ನೇನು ಮಾತಾಡಿಲ್ಲ. ಕರ್ಕೊಂಡೋಗಿದ್ದಾರೆ, ಏನು ಮಾತಾಡಿಲ್ಲ. ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಕೂತಿದ್ದೀರಿ. ನಾನು ಕಾಲ ಹತ್ರನಿಂದ ಹೋದ್ನಲ್ಲ ಸರ್, ತಲೆ ಆ ಕಡೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್. ತಲೆ ಕಾಲಿಂದ ಹೋದ್ಲ, ನನಗೆ ಆ ರಕ್ತ ನೋಡ್ಬಿಟ್ಟು ತಡ್ಕೊಳಕ್ಕಾಗಿಲ್ಲ ಸರ್. ಬಾಡಿ ಮುಟ್ಟಬೇಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ವ. ಆ ರಕ್ತ ನೋಡ್ಬಿಟ್ಟು ನಾನು ಹಿಂದೆಗೆ ಬಂದ್ಬಿಟ್ಟೆ. ತಲೆ ಎಲ್ಲೈತೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್. ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ. ಅದು ಕಾಣಿಸ್ತಿದ್ದಕ್ಕೆ ನಾನು ಒಳಗಡೆ ಕಿರ್ಚಾಡ್ತಾ ಇದ್ದೆ. ಆಮೇಲೆ ಅವರು ಅಲ್ಲಿದ್ದವರು ಮುಟ್ಟಬೇಡಮ್ಮ, ಬಾಡಿ ಮುಟ್ಟಬಾರ್ದು ಅಂದರು. ನಾನು ರಿವರ್ಸ್ ಬಂದ್ಬಿಟ್ಟೆ ವಾಪಸ್.